ನಾಳೆ ಮಧ್ಯರಾತ್ರಿಯಿಂದಲೇ ಬಸ್ ಬಂದ್ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಸಾರಿಗೆ ಸಂಘಟನೆಗಳ ಜೊತೆಗಿನ ಸಂಧಾನ ಸಭೆ ವಿಫಲವಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಕಾರ್ಮಿಕ ಇಲಾಖೆ ಜೊತೆಗಿನ ಮೀಟಿಂಗ್ ಫೇಲ್ ಆಗಿದೆ. ಹಾಗಾಗಿ ನಾಳೆ ಮಧ್ಯರಾತ್ರಿಯಿಂದಲೇ ಬಸ್ಸು ಸಿಗಲ್ಲ, ಬಸ್ ಬಂದ್. ಸಂಧಾನ ಸಭೆ ವಿಫಲವಾದ ಕಾರಣ ನಾಳೆ ಬಂದ್ ಫಿಕ್ಸ್. ನಾಳೆ ಮಧ್ಯರಾತ್ರಿಯಿಂದಲೇ ಸಿಎಂ ಜೊತೆ ಸಭೆ ನಡೆಸುವಂತೆ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಸಭೆ ಮಾಡಬೇಕು, ಮಾಡಿಲ್ಲ ಅಂತಂದ್ರೆ ಮುಷ್ಕರ ಫಿಕ್ಸ್ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. 1 ವಾರ ಕಾಲಾವಕಾಶವನ್ನ ಅಧಿಕಾರಿಗಳು ಕೇಳಿದಾರಂತೆ. ಮೇ 25ಕ್ಕೆ ಮತ್ತೊಂದು ಸಭೆ ನಡೆಸೋ ಬಗ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಈ ಮನವಿಗೆ, ಅಧಿಕಾರಿಗಳ ಈ ಒಂದು ಮನವಿಗೆ ಸಾರಿಗೆ ಮುಖಂಡರು ಒಪ್ಪಿಗೆ ಕೊಟ್ಟಿಲ್ಲ. ಮೇ 25ರ ತನಕ ನಾವೇನ್ ಮಾಡೋಣ, ಆಗಲ್ಲ, ಈಗಲೇ ಸಿಎಂ ಸಮ್ಮುಖದಲ್ಲಿ ಚರ್ಚೆ ಆಗಬೇಕಿದು, ಇದರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಬೇಕು, ನಮಗೆ ಗ್ಯಾರಂಟಿ ಬೇಕು. ನೀವೇನು ಮಾತಾಡ್ತಿದ್ದೀರಾ ಅದಕ್ಕೆ ಸಿಎಂ ಮುಖಾಂತರವೇ ನಾವು ಮಾತಾಡ್ತೀವಿ. 25ನೇ ತಾರೀಕಿಗೆ ಒಂದು ಮೀಟಿಂಗ್ ಮಾಡೋಣ ಮತ್ತೆ ಅಂತಂದ್ರು. ನೋ, ಕಡಾಖಂಡಿತವಾಗಿ ನೋ ಅಂತಂದಿದ್ದಾರೆ. ಅದಕ್ಕೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಚಂದ್ರ ಫೋನ್ ಸಂಪರ್ಕದಲ್ಲಿ. ರವಿಚಂದ್ರ, ಹಾಗಾದ್ರೆ ಸಂಧಾನ ಸಭೆ ವಿಫಲವಾಯಿತು, ನೆಕ್ಸ್ಟ್ ಮೀಟಿಂಗಿಗೂ ಕೂಡ ಒಪ್ತಾ ಇಲ್ಲ. ಹಾಗಾದ್ರೆ ನಾಳೆ ಮಧ್ಯರಾತ್ರಿಯಿಂದನೇ ಬಸ್ ಸಿಗೋದಿಲ್ವಾ? KSRTC ಮತ್ತು BMTC ಕತೆ ಏನು? ಎಸ್ ಶರತ್, ಈಗಾಗ್ಲೇ ಏನು ಅಂದ್ರೆ ಸುಮಾರು 1 ವಾರದಿಂದ ಅವರು ಏನು ಸಿಎಂ ನೇತೃತ್ವದಲ್ಲಿ ಸಭೆ ಭಾರಿ ವಿಫಲ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗಿಪಟ್ಟು ಹಿಡ್ಕೊಂಡಿದ್ರೆ, ಏನೋ ಸಾರಿಗೆ ಇಲಾಖೆರು ಎಲ್ಲ ಬಿಗಿಪಟ್ಟು ಹಿಡ್ಕೊಂಡ್ರೆ ನಮ್ಗೆ ಅದು ಆಗಬೇಕು ಅಂತ ನಿಂತ್ಕೊಂಡಿದ್ರೆ. ಯಾಕಂದ್ರೆ ಸಾರಿಗೆ ನೌಕರರು ಸಂಘಟನೆಗಳೊಂದಿಗೆ ನಡೆಸಿದಂತ ಸಭೆ ಈಗ ವಿಫಲ ಆಗಿದೆ. ನಾಳೆ ಸುಮಾರು ಬೆಳಗ್ಗೆ 6 ಗಂಟೆಯಿಂದ ಅವರು ಏನೋ ಸಂಘಟನೆಗಳೆಲ್ಲ ಸೇರ್ಕೊಂಡು ಮುಷ್ಕರಕ್ಕೆ ಎಲ್ಲ ಕರೆ ನೀಡಿದ್ದಾರೆ. ಈ ಸಾರಿ ನಾವು ಸರ್ಕಾರಕ್ಕೆ ಬಗ್ಗಲ್ಲ, ಎಷ್ಟು ಸರಿ ಬಗ್ಗಿದ್ರು ಅಷ್ಟೇ ಸರ್ಕಾರ ನಮ್ಗೆ ಯಾವ್ದೇ ರೀತಿ ಅಂದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ನಾವು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆ ಇವತ್ತು ನಾವು ಸೇರ್ಕೊಂಡಿದ್ದು. ಇವತ್ತು ಏನಾದ್ರು ನಮ್ಗೆ ಸಭೆಯಲ್ಲಿ ನಮ್ಗೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಅದೇ ರೀತಿ ನಾವು ಯಾವ್ದೇ ರೀತಿಗೆ ಒಪ್ಪಲ್ಲ. ಸಭೆಯಲ್ಲೂ ಕೂಡ SSLC ಎಕ್ಸಾಮ್ ನಡೀತಾ ಇದೆ, ಸ್ವಲ್ಪ ಮುಂದಕ್ಕೆ ಇಡಿ ಅಂತ ಎಷ್ಟೊಂದು ಜನ ಎಲ್ಲ ಏನೋ ಈಗಾಗಲೇ ಚರ್ಚೆ ಆದ್ರೂ ಕೂಡ ಈ ಸಭೆಯಲ್ಲಿ ಅದು ಯಾವ್ದಕ್ಕೂ ಕೇರ್ ಅನ್ನೋದೇ ಸಾರಿಗೆ ನೌಕರರು ಈಗಾಗಲೇ ಸಭೆಗೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಡೆದಂತ ಈ ಸಭೆ ಈಗ ತುಂಬಾನೇ ಇದಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಭೆ ಮಾಡಿಲ್ಲ ಅಂದ್ರೆ ಮುಷ್ಕರಕ್ಕೆ ಫಿಕ್ಸ್ ಅಂತಾನೆ ವಾರ್ನಿಂಗ್ ಈಗ ಕೊಟ್ಟಿದ್ದಾರೆ. ಅದೇ ಏನು ಸಿಎಂ ಜೊತೆ ಪಟ್ಟಿಡಿದ ಸಾರಿಗೆ ಸಂಘಟನೆಗಳು ಕೂಡ ಈಗ ಸಾರಿಗೆ ಸಚಿವರ ಜೊತೆ ಮಾತನಾಡಿದ್ದಾರೆ. ಮುಂದೂಡಿ ಅಂದ್ರೆ ಯಾವ್ದೇ ರೀತಿ ಮುಂದೂಡಲ್ಲ, ನಾವು ನಾಳೆ ಬೆಳಗ್ಗೆ ಫಿಕ್ಸ್ ಅಂತ ಹೇಳಿದ್ದಾರೆ. ಈಗಾಗಲೇ ಸಭೆಗೆ ಸಿದ್ಧತೆ ನಡೆಸಿದ್ದಾರೆ ಶರತ್. ನಾಳೆ ಬೆಳಗ್ಗೆಯಿಂದ ನಾಳೆ ಮಧ್ಯರಾತ್ರಿಯಿಂದ ಸಿಗಲ್ವಾ ಬಸ್? ಹೇಗೆ ಅದು? ಈಗ ಸಭೆ 20ನೇ ತಾರೀಕು ಬೆಳಗ್ಗೆಯಿಂದ ಆರಂಭ ಆಗುತ್ತೆ. ಈಗ ಎಲ್ಲ ರೀತಿಯಿಂದ ಯಾವ್ದೇ ರೀತಿ ಬಸ್ ಸಂಚಾರ ಆಗದಂತೆ ನೋಡ್ಕೊಂಡಿದ್ರೆ, ಕೆಲವಷ್ಟು ಜನ ಎಲ್ಲ ಹಿಂದೆ ಪಡ್ಕೊಂಡ್ರು ಕೂಡ ಇದು ಬಗ್ಗಲ್ಲ, ಈ ಸರಿ ನಾವು ಸಭೆಯನ್ನು ನಡೆಸ್ತೀವಿ, ಫಿಕ್ಸ್ ಮಾಡಿ ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ, ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಜನ ಸೇರ್ಕೊಂಡು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವು ಸಾಕಷ್ಟು ಜನ ಮನವಿ ಕೊಟ್ವಿ, ಸರ್ಕಾರ ಇದಕ್ಕೆ ಯಾವ್ದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ, ನಮ್ಮನ್ನ ಕೇರ್ ತಗೋತಾ ಇಲ್ಲ, ನಮ್ನ ಬರೀ ದೂರ ಇಡ್ತಾ ಇದ್ದಾರೆ. ಸಭೆ ಮಾಡೋ ಒಂದು ಸಂದರ್ಭದಲ್ಲಿ ಯಾವ್ದೋ ಒಂದು ಬರ್ತೆ ಮುಂದೆ ಇಡ್ತಾ ಇದ್ರೆ, ಈಗಾದ್ರೆ ನಮ್ದು ಏನೋ ಸರಿಯಾಗಿ ಹೊಂದಲ್ಲ. ಅದಕ್ಕಾಗಿ ನಾವು ಈಗ ಸರಿ ಫಿಕ್ಸ್ ಏನೋ ಮಾಡೇ ಮಾಡ್ತೀವಿ ಸಭೆ. ಯಾವ್ದೇ ರೀತಿ ಸಮಸ್ಯೆ ಆಗದಂತೆ ನಾವು ಎಲ್ಲರೂ ಸಾರಿಗೆ ನೌಕರು ಸೇರ್ಕೊಂಡು ಯಾವ್ದೇ ರೀತಿ ಸಾರ್ವಜನಿಕ ತೊಂದರೆ ಆಗೋದಿಲ್ಲ, ನಾವು ಸಭೆ ಮಾಡೇ ಮಾಡ್ತೀವಿ, ಸಭೆ ಮಾಡ್ಕೊಂಡು ನಾವು ಮುಷ್ಕರ ಫಿಕ್ಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. BMTC ಕತೆ ಏನು ರವಿಚಂದ್ರ? ಅದನ್ನು ಸೇಮ್ ಇರಲ್ಲ, KSRTC ಇರಲ್ಲ ಶರತ್. ಯಾಕಂದ್ರೆ ಎಲ್ಲ ಇಬ್ರು ಸೇರ್ಕೊಂಡು ಸಭೆ ಜಂಟಿ ಸಭೆ ಮಾಡ್ತಾ ಇದ್ದಾರೆ. ಇದು ಈಗಾಗಲೇ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಈಗ ಸಭೆಯಲ್ಲಿ ಚರ್ಚೆ ಆಗಿದೆ, ಫಿಕ್ಸ್ ಮಾಡಿದ್ದಾರೆ ಸರ್. ಫೈನ್ ಫೈನ್ ಫೈನ್, ಥ್ಯಾಂಕ್ ಯು ರವಿಚಂದ್ರ ಡೀಟೇಲ್ಸ್ಗಾಗಿ. ಸೊ ನಾಳೆ ಮಧ್ಯರಾತ್ರಿಯಿಂದಲೇ ಬಸ್ ಬಂದ್. KSRTC BMTC ನಾಳೆ ಮಧ್ಯರಾತ್ರಿಯಿಂದ ಸಾರಿಗೆ ಸೇನಾನಿಗಳಿಗೆ ವಾರ್ನಿಂಗ್ ಕೊಟ್ಟಿರೋದು. ಬಸ್ ಬಂದ್ಗೆ ನಿರ್ಧಾರ ಮಾಡಿದ್ರಿಂದ ಎಸ್ಮಾ ಜಾರಿ ಮಾಡ್ಬಿಡ್ತೀವಿ ಅಂತ. ಮುಷ್ಕರ ಪ್ರಚೋದನೆ ಬೆಂಬಲವೂ ಕೂಡ ಕಾನೂನು ಬಾಹಿರವಾಗಿರುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಸೇವೆಯನ್ನ ಮುಂದುವರಿಸಿ ಅಂತ ಸಾರಿಗೆ ಇಲಾಖೆಯಿಂದ ಖಡಕ್ ಎಚ್ಚರಿಕೆ. ನೌಕರರು ಯಾವುದೇ ರೀತಿಯ ಮುಷ್ಕರವನ್ನ ಮಾಡಂಗಿಲ್ಲ. ಬುಧವಾರ ನೌಕರರು ರಜೆ ಹಾಕದಂತೆ ಖಡಕ್ ಆದೇಶವನ್ನ ಕೊಡಲಾಗಿದೆ. ನಥಿಂಗ್ ಬಟ್ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸಾರಿಗೆ ಸಿಬ್ಬಂದಿಗೆ MD ಈ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಡ್ತಾ ಇರೋದು. ಎಸ್ಮಾ ಜಾರಿ ಆಯಿತು ಅಂತಂದ್ರೆ ಅವರ ಬದಲಿಗೆ ಬೇರೆಯವ್ರನ್ನ ಹೈರ್ ಮಾಡ್ಕೊಳ್ತಾರೆ, ಇವರನ್ನ ಕೆಲಸದಿಂದ ವಜಾ ಮಾಡಿಬಿಡ್ತಾರೆ. ಸಿಂಪಲ್. ಸೊ ಹಾಗಾಗಿ ಎಷ್ಟೋ ಜನ ಎಸ್ಮಾಗೆ ಹೆದರಿನೇ ಪ್ರೊಟೆಸ್ಟ್ಗೆ ಹೋಗೋದಿಲ್ಲ, ಅವ್ರ ಕೆಲಸ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಆದರೆ ಮುಷ್ಕರ ಕೀಳದವರು ಸುಮ್ಮನೆ ಬಿಡೋದಿಲ್ಲ, ಟಾರ್ಗೆಟ್ ಮಾಡಿಬಿಡ್ತಾರೆ ಅನ್ನೋ ಭಯನೂ ಕೂಡ ಅವ್ರದ್ದು. ಪಾಪ ಏನು ಮಾಡೋಕ್ಕಾಗುತ್ತೆ, ಕೆಲವೊಬ್ಬರಿಗೆ ಏನು ಸಾರಿಗೆ ಇಲಾಖೆಯನ್ನು ಎದುರಾಕೊಂಡು ಬದುಕೋದಕ್ಕಾಗೋದಿಲ್ಲ. ಎಸ್ಮಾ ಜಾರಿಗೆ ಆಗಿಬಿಟ್ರೆ ನಮಗಿರೋ ಕೆಲಸನೂ ಹೋಗ್ಬಿಡುತ್ತೆ ಅನ್ನೋ ಭಯ ಒಂದು ಕಡೆ.
ಇಲ್ಲಪ್ಪ ನಾವು ಸಪೋರ್ಟ್ ಮಾಡಲ್ಲ, ನಾವು ಬಸ್ ಓಡಿಸ್ತೀವಿ ಅಂತಂತ ಹೋದರೆ ಜೊತೆಲಿರೋರ ಒಂದು ಒಂದು ಸಂಘಟನೆ ಆಗಿರ್ಬೋದು, ಜೊತೆಗೆ ನಮ್ಮನ್ನು ಟಾರ್ಗೆಟ್ ಮಾಡಿಬಿಡ್ತಾರೆ ಅಂತ ಹೇಳೋದು, ಹೋದಲ್ಲಿ ಬಂದಲ್ಲಿ ಒಂದು ರೀತಿಯಾಗಿ ಕಿರುಕುಳ ಆಗುತ್ತೆ ಅನ್ನೋದು ಇದು ಸ್ವತಃ ಸಾರಿಗೆ ನೌಕರರೇ ಒಂದು ಜನ ಹೇಳಿರೋ ಮಾತುಂಟು. ಸೊ ಹಾಗಾಗಿ ಈ ಕಡೆ ಅತ್ತ ಹೋದರೆ ದಲಿ ಇತ್ತ ಬಂದರೆ ಪುಲಿ ಅನ್ನಂಗೆ ಅವ್ರಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಂಗೂ ಇಲ್ಲ, ಬಸ್ ಓಡಿಸಂಗೂ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ಏನು ಮಾಡೋದು ಅನ್ನೋ ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರೋದು ಒಂದು ಕಡೆ. ಬಟ್ ವಾರ್ನಿಂಗ್ ಕೊಟ್ಟಿದೆ ಇಲಾಖೆಯಿಂದ, ಯಾರೂ ರಜಾ ಹಾಕಂಗಿಲ್ಲ ಬುಧವಾರ, ಕೆಲಸಕ್ಕೆ ಹಾಜರಾಗಬೇಕು ಅಂತ. ಜೊತೆಗೆ ನಾಳೆ ಮಧ್ಯರಾತ್ರಿಯ ತನಕವೂ ಕೂಡ ಟೈಮ್ ಇರೋದ್ರಿಂದಾಗಿ ಮತ್ತೊಂದು ಸುತ್ತಿನ ಸಂಧಾನ ಸಭೆ ಮಾಡಬಹುದು. ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಕರೆದು ಮಾತನಾಡಬಹುದು, ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಸಾರಿಗೆ ಇಲಾಖೆಯವರು. ನೋಡೋಣ ಏನಾಗುತ್ತೆ ಅಂತ ಹೇಳಿ ನಾಳೆಯಿಂದ.